ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇಲ್ಲಿ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರು ಗೌರ್ಮೆಂಟ್ ಜಾಬ್ಗೆ ಆಕಾಂಕ್ಷೆಯಿಂದ ಕುಳಿತಿರ್ತೀರ ಅಂಥವ್ರಿಗೆ ಇಲ್ಲಿ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು KPTCLನಿಂದ. ಅದೇನಂತ ಹೇಳಿ ಈ ಒಂದು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಅವರು ಬೇಗನೆ ಸಬ್ಸ್ಕ್ರೈಬ್ ಆಗಿ. ಸೊ ನಾವು ಮುಂದೆ ಮಾಡ್ತಕ್ಕಂಥ ಎಜುಕೇಷನಲ್ ವಿಡಿಯೋಸ್ ಆಗಿರಬಹುದು ಹಾಗೂ ಜಾಬ್ ನ್ಯೂಸ್ ಆಗಿರ್ಬೋದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪತ್ತೆ. ಸೊ ಬನ್ನಿ, ಇಲ್ಲಿ ಏನು ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ ಅಂತ ಹೇಳಿ ಹೇಳ್ಕೊತಾ ಹೋಗ್ತೇನೆ. ಸೊ ಇಲ್ಲಿ ಸುಮಾರು 2000 ಲೈನ್ಮನ್ ಹುದ್ದೆಗಳಿಗೆ KPTCLನಲ್ಲಿ 2000 ಲೈನ್ಮನ್ ಹುದ್ದೆಗಳಿಗೆ ಇಲ್ಲಿ ಶೀಘ್ರದಲ್ಲಿ ಅಧಿಸೂಚನೆ ಪ್ರಕಟಗೊಳ್ಳಲಿದೆ. ಇಲ್ಲಿ ನೋಡ್ಕೊಳ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು 2000 ಪವರ್ ಮ್ಯಾನ್ ನೇಮಕಾತಿಯಲ್ಲಿ ಅಧಿಸೂಚನೆಯನ್ನು ಹೊರಡಿಸಲಿದ್ದೇವೆ ಅಂತ ಹೇಳಿ ಇಲ್ಲಿ ಯಾರು ಹೇಳಿದ್ದಾರೆ ಅಂತಂದರೆ ಇಲ್ಲಿ KJ ಜಾರ್ಜ್ ಅವರು ತಿಳಿಸಿದ್ದಾರೆ. ಇಲ್ಲಿ ರಾಯಚೂರಿನಲ್ಲಿ ಇವರು ಏನು ಹೇಳಿದಾರಪ್ಪ ಅಂತಂದರೆ, ಇಂಧನ ಇಲಾಖೆಯಿಂದ 2000 ಪವರ್ ಮ್ಯಾನ್ ಅಥವಾ ಲೈನ್ಮನ್ ಅಂತೇಳಿ ಕರಿತೀವಿ ನೇಮಕ ಮಾಡೋದು ಇಲ್ಲಿ 15 ದಿನಗಳ ಒಳಗಾಗಿ 15 ದಿನಗಳಲ್ಲಿ ಅಧಿಸೂಚನೆಯನ್ನು ಹೊರಡಿಸ್ತೀವಿ ಅಂಥೇಳಿ ಇಲ್ಲಿ KJ ಜಾರ್ಜ್ ಇಂಧನ ಸಚಿವರಾಗಿರ್ತಕ್ಕಂಥ KJ ಜಾರ್ಜ್ ಅವರು ಇಲ್ಲಿ ತಿಳಿಸಿದ್ದಾರೆ. ಅಲ್ಲದೆ ಏನು ಹೇಳಿದಾರಪ್ಪ ಅಂತಂದರೆ, ಪವರ್ ಮ್ಯಾನ್ಗಳ ಹುದ್ದೆಗೆ ರಾಜ್ಯಾದ್ಯಂತ ಒಂದೇ ದಿನ ನೇಮಕ ಪ್ರಕ್ರಿಯೆ ನಡೆಯಲಿದ್ದು ಇಲ್ಲಿ ಒಂದೇ ದಿನ ನಿಮಗೆ ನೇಮಕವನ್ನು ಮಾಡಿಕೊಳ್ತಾರೆ. ಇಲ್ಲಿ ಪಾರದರ್ಶಕತೆಗೆ ಇಲ್ಲಿ ಒತ್ತು ನೀಡಲಾಗುವುದು ಅಂತೇಳಿ ಕೂಡ ಇಲ್ಲಿ ತಿಳಿಸಿದ್ದಾರೆ. ಅಲ್ಲದೆ YTPS ಹುದ್ದೆಗಳನ್ನು ಭರ್ತಿ ಮಾಡುವಾಗ ಸ್ಥಳೀಯರಿಗೆ ಇಲ್ಲಿ ಆದ್ಯತೆಯನ್ನು ನೀಡಬೇಕಂತೇಳಿ ತಿಳಿಸಿದ್ದಾರೆ. 371J ಅನ್ವಯ ಇಲ್ಲಿ ಮೀಸಲು ನೀಡಬೇಕು. ಆದರೆ ನುರಿತ ಕೆಲಸಗಾರರು ಸಿಗುತ್ತಿಲ್ಲ ಎಂಬ ಕಾರಣಕ್ಕೆ ಸ್ಥಳೀಯರ ನೇಮಕ ಆಗುತ್ತಿಲ್ಲ ಎಂಬ ಮಾತು ಕೇಳಿಬಂದಿದೆ. ಆದ್ದರಿಂದ ಎಷ್ಟು ಜನ ಬೇಕು ಎಂಬುದನ್ನು ನಿರ್ಧರಿಸಿ ಇಲ್ಲಿ KPTCLನಿಂದ ತರಬೇತಿ ಕೊಡಿಸಲು ಇಲ್ಲಿ ಅಗತ್ಯ ಕ್ರಮವನ್ನು ವಹಿಸಲಾಗುವುದು ಅಂಥೇಳಿ ಇಲ್ಲಿ KJ ಜಾರ್ಜ್ ಅವರು ತಿಳಿಸಿದ್ದಾರೆ. ಇಲ್ಲಿ ಸರಿಸುಮಾರು 2000 ಹುದ್ದೆಗಳು ಲೈನ್ಮನ್ ಹುದ್ದೆಗಳನ್ನು ಇಲ್ಲಿ 15 ದಿನಗಳ ಒಳಗಾಗಿ ನಿಮಗೆ ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಸೊ ಅದೊಂದು ಇಂಪಾರ್ಟೆಂಟ್ ಮಾಹಿತಿ ನಿಮಗೆ ಇಲ್ಲಿ ಬಂದಿರತಕ್ಕಂಥದ್ದು. ಅಲ್ಲದೆ ಏನು ಹೇಳಿದ್ದಾರಪ್ಪ ಅಂತಂದರೆ, ಇಲ್ಲಿ 400 ಸಹಾಯಕ ಇಂಜಿನಿಯರ್ ಈಗಾಗಲೇ 1000 AEJEಗಳ ನೇಮಕ ಮಾಡಿ ಆದೇಶ ನೀಡಲಾಗಿದೆ. ಹೊಸದಾಗಿ ನೇಮಕಗೊಂಡಿರ್ತಕ್ಕಂಥ 4000 ಸಹಾಯಕ ಇಂಜಿನಿಯರ್ಗಳಿಗೆ ಕಾರ್ಯಾನುಭವ ತರಬೇತಿಯನ್ನು ನೀಡಲಾಗಿದೆ. ತ್ವರಿತ ನೇಮಕಾತಿಗಾಗಿ ಇಲ್ಲಿ ಅಭ್ಯರ್ಥಿಗಳು ಮನವಿ ಸಲ್ಲಿಸಿದ್ದರು. ಇಲಾಖೆ ಹಿರಿಯ ಅಧಿಕಾರಿಗಳ ಪ್ರಯತ್ನದಿಂದ 6 ತಿಂಗಳೊಳಗಾಗಿ ಇಲ್ಲಿ ನೇಮಕ ಆದೇಶವನ್ನು ನೀಡಲಾಗಿದೆ ಅಂತ ಹೇಳಿ ಕೂಡ ಇಲ್ಲಿ ತಿಳಿಸಿದ್ದಾರೆ. ಸೊ ಇಲ್ಲಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಇಲ್ಲಿ ನಿಮಗೆ 15 ದಿನಗಳ ಒಳಗಾಗಿ ಇಲ್ಲಿ 2000 ಲೈನ್ಮನ್ ಹುದ್ದೆಗಳ ಒಂದು ನೇಮಕವನ್ನು ಮಾಡಿಕೊಳ್ತೀವಿ ಅಂತೇಳಿ ಇಲ್ಲಿ ಇಂಧನ ಸಚಿವರಾಗಿರ್ತಕ್ಕಂಥ KJ ಜಾರ್ಜ್ ಅವರು ತಿಳಿಸಿದ್ದಾರೆ. ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಜೈ ಹಿಂದ್.